ಕೇವಲ PUC ಪಾಸ್ ಆಗಿದ್ದರೆ ಸಾಕಾಗುತ್ತದೆ. ಸೊ ಇಲ್ಲಿ 12th ಒಂದು ಯಾವ ಯಾವ ಎಕ್ಸಾಮ್ ಅನ್ನು ನಾವು ಕರೆಯಬಹುದು? ಮೊಟ್ಟ ಮೊದಲನೇದಾಗಿ ಕರ್ನಾಟಕ ಸ್ಟೇಟ್ ಬೋರ್ಡ್ PUC, ಎರಡನೇದಂದ್ರೆ CBSE 12th, ಅದಾದ್ಮೇಲೆ ICSE 12th ಮತ್ತು NIOS ಸೀನಿಯರ್ ಸೆಕೆಂಡರಿ. ಇವೆಲ್ಲವೂ ಈಕ್ವಲೆಂಟ್ PUC ಈಕ್ವಲೆಂಟ್ ಆಗಿ ಕನ್ಸಿಡರ್ ಆಗುತ್ತದೆ ಫ್ರೆಂಡ್ಸ್. ಇದು ಆದ್ಮೇಲೆ ನಿಮಗೆ ಯಾವುದೇ ಒಂದು ಡಿಗ್ರಿ ಆಗಿದ್ದರೂ ಕೂಡ ನೀವು ಈ ಎಕ್ಸಾಮ್ ಅನ್ನು ಬರೆಯಬಹುದು. BA, BCom, BE ಯಾವುದೇ ಒಂದು ಡಿಗ್ರಿ ಆಗಿದ್ದರೂ ಈ ಎಕ್ಸಾಮ್ ಅನ್ನು ನೀವು ಬರೆಯಬಹುದು ಫ್ರೆಂಡ್ಸ್. ಇವಾಗ ಮುಖ್ಯವಾಗಿ ಅಂದ್ರೆ ಏಜ್ ಲಿಮಿಟ್ ಗೆ ಬರೋಣ ಫ್ರೆಂಡ್ಸ್. ಇಲ್ಲಿ ಮಿನಿಮಮ್ ಏಜ್ ಏನಿದೆ 18 ವರ್ಷಗಳು ಆಗಿರುತ್ತದೆ. ಮ್ಯಾಕ್ಸಿಮಮ್ ಏನು ನೀವು ಇರುವ ಕೆಟಗರಿ ಮೇಲೆ ಡಿಪೆಂಡ್ ಆಗುತ್ತದೆ. ಫಾರ್ ಎಕ್ಸಾಂಪಲ್ ಜನರಲ್ ಕೆಟಗರಿ ಇದ್ದರೆ 40 ವರ್ಷದವರೆಗೆ ನೀವು ಈ ಎಕ್ಸಾಮ್ ಅನ್ನು ಬರೆಯಬಹುದು ಮ್ಯಾಕ್ಸಿಮಮ್. ಎರಡನೇದಂದ್ರೆ 2A, 2B, 3A, 3B ಈ ಕೆಟಗರಿಯಲ್ಲಿ ಇದ್ದರೆ 43 ವರ್ಷದವರೆಗೆ ಈ ಎಕ್ಸಾಮ್ ಅನ್ನು ನೀವು ಬರೆಯಬಹುದು. ಅದೇ ರೀತಿ SC, ST ಮತ್ತು ಕೆಟಗರಿ 1 ಅಲ್ಲಿ ಇದ್ದರೆ 45 ವರ್ಷದವರೆಗೆ ಈ ಎಕ್ಸಾಮ್ ಅನ್ನು ಬರೆಯಬಹುದು. ಮಿನಿಮಮ್ ಏಜ್ ಸೇಮ್ ಇರುತ್ತದೆ ಫ್ರೆಂಡ್ಸ್, 18 ವರ್ಷ. ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈಗ ಲೇಟೆಸ್ಟ್ ಕರೆಂಟ್ ಎಕ್ಸಾಮ್ ಗೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಮ್ಯಾಂಡೇಟರಿ ಕ್ವಾಲಿಫೈಯಿಂಗ್ ಟೆಸ್ಟ್ ಆಗಿ KEU ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಅಂದ್ರೆ ನೀವು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಅನ್ನು ಪಾಸ್ ಮಾಡಲೇಬೇಕಾಗುತ್ತದೆ ಕ್ವಾಲಿಫೈಯಿಂಗ್ ಟೆಸ್ಟ್ ಆಗಿ. ಫ್ರೆಂಡ್ಸ್ ಫೈನಲ್ ಆಗಿ ಸಮರ್ ಗೆ ಬರೋಣ. ಇಲ್ಲಿ ನಿಮಗೆ PUC ಇದ್ದರೆ ಸಾಕಾಗುತ್ತದೆ, ಡಿಗ್ರಿ ಬೇಕಾಗೋದಿಲ್ಲ. ಏಜ್ ಲಿಮಿಟ್ ಏನಿದೆ, ಮಿನಿಮಮ್ ಏಜ್ ಲಿಮಿಟ್ 18 ವರ್ಷ ಇರುತ್ತದೆ. ಮ್ಯಾಕ್ಸಿಮಮ್ ಏನು ನಿಮ್ಮ ಕೆಟಗರಿ ಮೇಲೆ ಡಿಪೆಂಡ್ ಆಗುತ್ತದೆ. ಜನರಲ್ ಇದ್ದರೆ 40 ವರ್ಷ, 2A, 2B, 3A, 3B ಇದ್ದರೆ 43 ವರ್ಷ. ಅದೇ ರೀತಿ SC, ST ಕೆಟಗರಿ 1 ಇದ್ದರೆ 45 ವರ್ಷ ಏಜ್ ಲಿಮಿಟ್ ಇರುತ್ತದೆ ಫ್ರೆಂಡ್ಸ್ ಇದೇ ರೀತಿ ನಾನು ಮುಂದಿನ ವಿಡಿಯೋಗಳಲ್ಲಿ KEU ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ ಬಗ್ಗೆ ಕ್ಲಿಯರ್ ಆಗಿ ಹೇಳಿಕೊಡುತ್ತೇನೆ. ಇದೇ ರೀತಿ ಗವರ್ಮೆಂಟ್ ಎಕ್ಸಾಮ್ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.